KCET ವಿದ್ಯಾರ್ಥಿಗಳಿಗೆ ಇದೀಗ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆದರೆ ಬಂದಿದೆ ರಿಸಲ್ಟ್ಗೆ ಸಂಬಂಧಪಟ್ಟಂತೆ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ನೋಡಿ, ಇದೀಗ ಬಂದಿರತಕ್ಕಂತಹ ಇನ್ಫಾರ್ಮೇಷನ್ ಪ್ರಕಾರ ಇವತ್ತು ಈಗಾಗಲೇ ವಿದ್ಯಾರ್ಥಿಗಳಿಗೆ KCET ಪ್ರಾಕ್ಟಿಕಲ್ ಎಕ್ಸಾಮ್ ಎಕ್ಸಾಮ್ ಇತ್ತಲ್ಲ, ಅದು ಕಂಪ್ಲೀಟ್ ಆಗಿರುತ್ತೆ. ವಿದ್ಯಾರ್ಥಿಗಳಿಗೆ KCET ರಿಸಲ್ಟನ್ನು ಯಾವಾಗ ಅನೌನ್ಸ್ ಮಾಡಲಾಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಮಾಹಿತಿ ಆದರೆ ಬಂದಿರತಕ್ಕಂಥದ್ದು. ನಾಳೆ ಸಂಜೆ 6:30ಕ್ಕೆ KCET ವಿದ್ಯಾರ್ಥಿಗಳನ್ನು ರಿಸಲ್ಟ್ನ ಪ್ರಕಟಣೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಹಿತಿ ಆದರೆ ಬಂದಿದ್ದಾವೆ. ಆದರೆ ಇದು ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ದಿಸ್ ಇಸ್ ನಾಟ್ ಅ ಫೈನಲ್ ರಿಸಲ್ಟ್ ಆಗಿರೋದಿಲ್ಲ, ಓಕೆನಾ. ಎಕ್ಸ್ಪೆಕ್ಟ್ ಮಾಡ್ಬೋದು. ನಾಳೆ ಸಂಜೆ 6:30ಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳಿವೆ ಅಂತ ಹೇಳಿ ಹಲವಾರು ಕಡೆಯಿಂದ ಇದೀಗ ಇನ್ಫಾರ್ಮೇಷನ್ಸ್ಗಳಾದರೆ ಬರ್ತಿದ್ದಾವೆ. ನಮ್ಮ KA ಕಡೆಯಿಂದ ಅಫಿಷಿಯಲ್ ಆಗಿ ಡೇಟನ್ನು ಇನ್ನೂ ಸಹ ಅನೌನ್ಸ್ ಮಾಡಿಲ್ಲ, ಓಕೆನಾ. ನಾಳೆ ಸಂಜೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ KCET ಒಂದು ರಿಸಲ್ಟನ್ನು, ಓಕೆನಾ. ಬಿಕಾಸ್ ಈಗಾಗಲೇ ಲೇಟ್ ಆಗಿರ್ತಕ್ಕಂತಹ ಕಾರಣದಿಂದ ನಾಳೆ ಸಂಜೆ ಅಷ್ಟರಲ್ಲಿ ಬಿಡುಗಡೆ ಮಾಡ್ತಕ್ಕಂಥ ಸಾಧ್ಯತೆಗಳಾದರೆ ಇರ್ತಕ್ಕಂಥದ್ದು. ನೋಡೋಣ ವಿದ್ಯಾರ್ಥಿಗಳ KA ಕಡೆಯಿಂದ ಯಾವುದಾದ್ರೂ ಅಪ್ಡೇಟ್ ಬರುತ್ತೇನೋ ಅಂತ ಹೇಳಿ. ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.